ಶ್ರೀರಾಮ್ ಅಯೋಧ್ಯೆ ಶ್ರೀರಾಮಮೂರ್ತಿಗೆ ಕೃಷ್ಣಶಿಲೆ ದೊರೆತಂಥ ಸ್ಥಳ. ಮೈಸೂರಿನಿಂದ HD ಕೋಟೆಗೆ ಹೋಗುವ ರಸ್ತೆಯಲ್ಲಿ ಆರವಳ್ಳಿ ಗುಜ್ಜೇಗೌಡನಪುರ ಮಧ್ಯೆ ಇರುವಂಥ ರಾಮದಾಸ್ ಎಂಬುವವರ ಜಮೀನಿನಲ್ಲಿ ದೊರೆತಂಥ ಶ್ರೀ ಬಾಲರಾಮಮೂರ್ತಿಯ ಕೃಷ್ಣಶಿಲೆ ನೀವು ನೋಡ್ತಾ ಇದ್ದೀರಿ. ಪವಿತ್ರವಾದ ಪರಮ ಪೂಜ್ಯ ನಮ್ಮ ಆರಾಧ್ಯ ದೈವ ಶ್ರೀರಾಮಮೂರ್ತಿಯ ಕೃಷ್ಣಶಿಲೆ ನೀವು ಎಲ್ಲ ವೀಕ್ಷಣೆ ಮಾಡ್ಬೋದು. ಸೋಮಣ್ಣವರು ಇವರು ಶಿಲ್ಪಿಗಳು. ನಿಮ್ಮ ಒಂದು ವಿವರ ಹೇಳಿ, ಅನಿಸಿಕೆ ಈ ಸ್ಥಳದ ಮಹಿಮೆ ಬಗ್ಗೆ. ಅಂದರೆ ಇಲ್ಲಿ ಅಯೋಧ್ಯೆ ರಾಮ ಸಿಗುತ್ತೆ ಅಂತ ಯಾರಿಗೂ ಕಲ್ಪನೆ ಕೂಡ ಇರಲಿಲ್ಲ. ಅಂದರೆ ನಮ್ಮ ಶ್ರೀನಿವಾಸ್ ಅಂತ ಅವನು ಕಲ್ಲು ಗುತ್ತಿಗೆದಾರ. ಎಲ್ಲೇ ಎಲ್ಲಿ ಕಲ್ಲು ಸಿಗುತ್ತೆ ಅಲ್ಲಿ ತೆಗಿಸಿ ಈ ಥರ ವಿಗ್ರಹಗಳು ತಯಾರಿಕೆ ಕೊಡ್ತಾ ಇದ್ದ. ಆವಾಗ ಇಲ್ಲಿ ಕಲ್ಲು ಇವರು ಜಮೀನವ್ರು ರಾಮದಾಸ್ ಅವ್ರು ಕರೆದ್ರಲ್ಲ, ಆವಾಗ ಬಂದು ಇಲ್ಲಿ ಕಲ್ಲು ತೆಗಿಸಿ ಅವರು ಅಯೋಧ್ಯೆಗೆ ಸುಮಾರು ಕಲ್ಲು ಹೋಗಿತ್ತು. ಅದರಲ್ಲಿ ಈ ಜಮೀನ್ ಕಲ್ಲೇ ರಾಮನ ಮೂರ್ತಿಗೆ ಬಳಕೆ ಆಯಿತು, ಸೆಲೆಕ್ಟ್ ಆಯಿತು, ಆಯ್ಕೆ ಆಯಿತು. ಅದೇ ಕಲ್ಲ ನಾವು ನಮ್ಮೂರಿಂದನೇ ಪೂಜೆ ಮಾಡಿ ಕಳಿಸ್ಕೊಟ್ವಿ ಶ್ರೀ ಅಯೋಧ್ಯೆ ರಾಮ ಜನ್ಮಭೂಮಿಗೆ. ಅದೊಂದು ಖುಷಿ. ನಾವು ಅಲ್ಲಿ ಮೂರ್ತಿ ತಯಾರಕ್ಕೆ ಮೊದಲೇ ಆ ಕಲ್ಲನ್ನ ಪೂಜೆ ಮಾಡಿ ಕಳಿಸ್ಕೊಟ್ಟು ಅನ್ನೋದು ಒಂದು ಖುಷಿ ನಿಮಗೆ. ಅದೊಂದು ಖುಷಿ. ಈಗ ನಿಮ್ಮ ಜೊತೆಗೆ ನಾವು ಮೈಸೂರಿನವರೇ ಆದಂಥ ಪೂಜ್ಯ ಅರುಣ್ ಯೋಗಿರಾಜ್ ಅವರು ಕೃಷ್ಣಶಿಲೆಯನ್ನು ಬಾಲರಾಮ ಮೂರ್ತಿಯನ್ನು ಕೆತ್ತಿದ್ದಾರೆ. ಅದೊಂದು ನಮಗೆ ಒಳ್ಳೆಯ ವಿಷಯ, ನಮಗೆ ಮೈಸೂರಿನವ್ರಿಗೆ ಹೆಮ್ಮೆ. ಅದೇ ರೀತಿ ಮೈಸೂರಿನಿಂದ ನಾವು ಕೂಡ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ ಮತ್ತು ಮಹಾಕುಂಭಮೇಳಕ್ಕೆ ಸೈಕಲಲ್ಲಿ ತೆರಳಿ ಹೋಗಿ ದರ್ಶನ ಮಾಡಿ ಬಂದಿದ್ದೀವಿ. ಅದು ಒಂದು ನಮಗೆ ಖುಷಿ ವಿಚಾರ. ಎಲ್ರಿಗೂ ಒಳ್ಳೇದಾಗಲಿ. ಇಲ್ಲೊಂದು ಈಗ ಗುದ್ಲಿ ಪೂಜೆ ಮಾಡಿದ್ದಾರೆ. ಈಗ ಇನ್ನೇನೋ ಸ್ವಲ್ಪ ದಿನದಲ್ಲಿ ಯಾರು ಗುದ್ಲಿ ಪೂಜೆ ಮಾಡಿದ್ರು? GT ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು. ಮುಂದೆ ಅಯೋಧ್ಯೆ ಮಿನಿ ಅಯೋಧ್ಯೆ ಇಲ್ಲೊಂದು ದೇವಸ್ಥಾನ ನಿರ್ಮಾಣ, ಶ್ರೀರಾಮಚಂದ್ರರ ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲ ಭಕ್ತಾದಿಗಳು ಅಯೋಧ್ಯೆಗೆ ಹೋಗೋಕ್ಕಾಗದೆ ಹೋದರು ಇಲ್ಲಿ ಬಂದು ದರ್ಶನ ಪಡಿಬೋದು. ಖಂಡಿತ ನಿಮಗೂ ಒಳ್ಳೆಯದಲ್ಲಿ, ಎಲ್ಲ ಭಕ್ತರಿಗೂ ಒಳ್ಳೆಯದಲ್ಲಿ. ಮರಗಿಡ ಬೆಳೆಸಲಿ, ಪರಿಸರ ಉಳಿಸ್ಲಿ, ಮತ್ತು ಪರಿಸರ ಸ್ನೇಹಿ ವಸ್ತುಗಳ ಮೂಲಕ ದೇವರನ್ನು ಪೂಜೆ ಮಾಡಲಿ. ಈ ಮೂಲಕ ನಮ್ಮ ಪರಿಸರವನ್ನು ಮುಂದಿನ ಪೀಳಿಗೆಗೆ ಉಳಿಸೋಣ, ನಮ್ಮ ಧರ್ಮ, ನಮ್ಮ ಆಚರಣೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಜೈ ಶ್ರೀರಾಮ್, ಜೈ ಪರಿಸರ ಮಾತೆ.